ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ, ಡೆಮ್ಮಿ ಕುರಿಗಳಿಗೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ. ನಮ್ಮ ಕುರಿಯಾಗ ಡೆಮ್ಮಿ ಕುರಿ ಒಂದು ಐತಿ. ಡೆಮ್ಮಿ ಕೆಮ್ಮು ಮರಿಗೆ ಮಾಡಿದ್ನಲ್ಲ ಸ್ನೇಹಿತರೆ, ಅದ ಇಂಜೆಕ್ಷನ್ ಆ ಕುರಿನ ತೋರಿಸ್ತೀನಿ ಸ್ನೇಹಿತರೆ. ಕುರಿ ನೋಡ್ರಿ ಹೆಂಗೆ ನಿಂತೈತಿ. ಡೆಮ್ಮಿ ಬಂದು ಕುರಿ ಇದೆ. ಡೆಮ್ಮಿ ಕೆಮ್ಮು ದಸ್ತಿ ಆಗ್ತೈತೆ ನೋಡ್ರಿ ಸ್ನೇಹಿತರೆ. ಆ ಕುರಿನ ತೋರಿಸ್ತೀನಿ ನಿಮ್ಗೆ. ಇಲ್ಲೈತೆ ನೋಡ್ರಿ ಸ್ನೇಹಿತರೆ, ಇದು ಸಿಂಬಳ ಯಾನ ಮನೆ ಬಿಟ್ಟೈತಿ ಕುರಿ. ಸೊಂಡಿ ಬಾತ್ಗಂದು ಡೆಮ್ಮಿ ಬಂದು ಸ್ನೇಹಿತರೆ. ಡೆಮ್ಮಿ ಕೆಮ್ಮು ಐತಿ ಸ್ನೇಹಿತರೆ. ಒಟ್ಟು ಯಾರ ಮನೆ ಬಿಡೋಕಂತೈತಿ. ಇದಕ್ಕೆ ಯಾವ ಇಂಜೆಕ್ಷನ್ ಮಾಡೋಕ್ಕಪ್ಪ ಅಂತಂದ್ರೆ ಒಂದು ಹೆಟಿಗೆ ಎಳೋರಾಗ ಸ್ನೇಹಿತರೆ. ಇಂಜೆಕ್ಷನ್ ಮಾಡ್ಕೊಂಡ್ರೆ ಆ ಇಂಜೆಕ್ಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನೋಡಿರಿ ಕುರಿ ಒಟ್ಟು ಮೇವಲ್ದ ಎಲ್ಲ ಕುರಿಗಳು ನೋಡಿ ಸ್ನೇಹಿತರೆ, ಮೇಯಕ್ಕಂತಾವ. ಆದ್ರೆ ಇದೊಂದು ಕುರಿ ಮೇಲ್ಯಾರ ನಿಂತ್ಕೊಂಡೈತಿ. ಸಿಂಬಳ ನೋಡ್ಬೋದು ನೀವು. ಮೂನೇ ಸಿಂಬಳ ಯಾನ ಮನೆ ಬಿಟ್ಟೈತಿ ನೋಡಿರಿ ಸ್ನೇಹಿತರೆ. ಡೆಮ್ಮಿ ಕೆಮ್ಮು ಆಮೇಲೆ ತೇಕದ ಸ್ನೇಹಿತರೆ. ಇದು ಈ ಥರ ಇರ್ತೈತಿ. ಡೆಮ್ಮಿ ಬಂದು ಕುರಿಗಳನ್ನು ಆದಷ್ಟು ನೋಡಿರಿ. ಇವನ್ನ ಅದಕ್ಕೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ. ನೋಡಿರಿ ಒಟ್ಟು ಮೇಯಂಗಿಲ್ಲ ಏನಿಲ್ಲ ರೀ. ಈ ಥರ ದಸ್ ತೇಕಂತ ತಿಂದಿರ್ತಾವೆ ಸ್ನೇಹಿತರೆ. ಅದಕ್ಕೆ ಇಂಜೆಕ್ಷನ್ ಯಾವುದು ಬರ್ತಾ ಯಾವುದಿಲ್ಲ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿರಿ ಸೊಂಡಿ ಹೆಂಗೆ ಬರ್ತೈತೆ ನೋಡಿ ಸ್ನೇಹಿತರೆ. ಸೊಂಡಿ ಕಣ್ಣು ಈ ಥರ ಇಳಕ್ಕೆ ನಿಂದಿರ್ತದೆ ಸ್ನೇಹಿತರೆ. ಎಣ್ಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈಗ ಎಣ್ಣೆ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದ ಎಣ್ಣೆ ಟೊಲ್ಪನಮಿಕ್ ಆ್ಯಸಿಡ್ N2 ಅಂತ ಐತೆ ಸ್ನೇಹಿತರೆ. WUV ಅಂತ ಐತೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಅಲಾಂಬಿಕ್ ಕಂಪ್ನಿ ಸ್ನೇಹಿತರೆ. ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ಡೆಮ್ಮಿ ಕುರಿಗಳಿಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ದಸ್ತಿ ತೇಕೋದಕ್ಕೆ ಆಮೇಲೆ ಸಿಂಬಳ ಇಂಥವಕ್ಕೆ ಯಾವುದಕ್ಕಾರು ಇದ್ದರೆ ಇದು ಯೂಸ್ ಆಗುತ್ತೆ ಸ್ನೇಹಿತರೆ. ನೋಡಿರಿ ಇದು ರೇಟ್ 131 ರೂಪಾಯಿ ಐತೆ ಸ್ನೇಹಿತರೆ. ಇನ್ನೊಂದು ಟ್ಯೂಬ್ ಐತೆ, ಅದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. 2 ಟ್ಯೂಬ್ ಮಾಡ್ಬೇಕು ಡೆಮ್ಮಿ ಕುರಿಗಳಿಗೆ. ಟ್ಯೂಬ್ನ ತೋರಿಸ್ತೀನಿ ಸ್ನೇಹಿತರೆ. ಅಲ್ಪನಿಮಿಕ್ ಆ್ಯಸಿಡ್ ಅಂತ ಸ್ನೇಹಿತರೆ. ನೋಡ್ಕೋಬೋದು. ನೋಡ್ಕೊಂಡು ಇದನ್ನ ಕ್ರೀನ್ ಶಾಟ್ರ್ ಹುಡುಕರಿ ಏನಾರ ಮಾಡಿರಿ, ಹೋಗಿ ಇಂಜೆಕ್ಷನ್ ತಗೊಂಬರಿ ಸ್ನೇಹಿತರೆ. ತಗೊಂಬಂದು ಡೆಮ್ಮಿ ಕುರಿಗಳಿಗೆ ಮಾಡೋಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ. ಅದನ್ನು ಟ್ಯೂಬ್ ತೋರಿಸ್ತೀನಿ ಸ್ನೇಹಿತರೆ. ಅದ್ರ ಹೆಸರು ಹೇಳ್ತೀನಿ. ಇದು ನೋಡಿ ಸ್ನೇಹಿತರೆ, ವೆಂಟಿಸಿನ್ ಅಂತಂದೇಳಿ ಇದೆ. ಇದು ಡೆಮ್ಮಿ ಕುರಿಗಳಿಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ನಾವು ಯೂಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಇದು ತಗೊಂಬಂದು ಯೂಸ್ ಮಾಡಿರಿ. ಮೆಡಿಕಲ್ ಯಾರನ್ನ ಕೇಳಿರಿ, ಅವ್ರು ಹೇಳ್ತವ್ರೆ. ನೀವು ಅದ್ರ ಬಗ್ಗೆ ಹೇಳ್ತೀವಿ ಅವ್ರು ಕರೆಕ್ಟಾಗಿ ಕೊಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮ್ಮ ಕುರಿಗಳಿಗೆ ಡೆಮ್ಮಿ ರೋಗ ಇತ್ತಪ್ಪ ಅಂದ್ರೆ ಈ ಎಣ್ಣೆನ ಕೊಡ್ತಾರೆ. ಹೋಗಿ ಆದಷ್ಟು ಮೆಡಿಕಲ್ ಯಾರನ್ನ ಕೇಳಿರಿ. ಯಾಕೆ ಕಂಪ್ನಿದಪ್ಪ ಅಂದ್ರೆ ಸ್ನೇಹಿತರೆ, ಇದು ವೆನ್ ವರ್ಲ್ಡ್ ಅಂತ ಐತೆ ಸ್ನೇಹಿತರೆ. ಕಂಪ್ನಿದ ಇಂಜೆಕ್ಷನ್ ಇದೆ. ಕೆಮ್ಮು ಡೆಮ್ಮಿ ಕುರಿಗಳಿಗೆ 1 ನಂಬರ್ ರಿಸಲ್ಟ್ ಇರೋ ಔಷಧಿ ಇದು. ನಾವು ಯೂಸ್ ಮಾಡಿವಿ ಸ್ನೇಹಿತರೆ. ಅದಕ್ಕೆ ನಾವು ಯೂಸ್ ಮಾಡಿ 1 ನಂಬರ್ ರಿಸಲ್ಟ್ ಇದ್ದಕ್ಕೆ ನಾವು ತೋರ್ಸಕ್ಕೆ ಹೊಂತೀವಿ. ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದನ್ನು ಹೆಂಗಪ್ಪ ಅಂತಂದ್ರೆ ಮೆಡಿಕಲ್ ಅವ್ರನ್ನ ಕೇಳಿ ಯೂಸ್ ಮಾಡಿರಿ ಸ್ನೇಹಿತರೆ. ನಾವು ಕನಕಗಿರಿಯಾಗ ತಂದೀವಿ ಸ್ನೇಹಿತರೆ 2 ಔಷಧನ. ಕನಕಗಿರಿ ಭುವನೇಶ್ವರ ಮೆಡಿಕಲ್ಲಾಗ ತಂದೀವಿ ಸ್ನೇಹಿತರೆ. ಇದ್ರ ರೇಟ್ 170 ರೀ. ಅವ್ರು ಕರೆಕ್ಟಾಗಿ ನಿಮ್ಮ ಕುರಿಗೆ ಯಾವ ರೋಗ ಬಂದೈತಿ, ಇಂಥ ರೋಗ ಬಂದೈತಪ್ಪ ಅಂತಂದ್ರೆ ಆ ಎಣ್ಣೆ ಕೊಡ್ತಾರೆ ಅವರು. ನಮಗೆ 1 ನಂಬರ್ ರಿಸಲ್ಟ್ ಇರೋ ಔಷಧಿವು ಡೆಮ್ಮಿ ಕುರಿಗಳಿಗೆ. ಮರಿಗೆ ಮಾಡಿದ್ವಿ, ಮೊನ್ನೆ ಮರಿ ಆರಾಮಾಗೈತಿ. ಹಂಗಾಗಿ ಮತ್ತೆ ಮಾಡೋಣ ಅಂತಂದೇಳಿ ವಿಡಿಯೋ ಮಾಡಕೊಂತೀವಿ ಸ್ನೇಹಿತರೆ. ಆದಷ್ಟು ಇಂಥ ಎಣ್ಣೆನ ಯೂಸ್ ಮಾಡೋಕ್ಕಿಂತ ಮುಂಚೆ ಡಾಕ್ಟ್ರನ್ನ ಕೇಳ್ಕೇರಿ, ಮೆಡಿಕಲ್ಲಾರನ್ನ ಕೇಳ್ಕೇರಿ. ಬೇಕಂದ್ರೆ ಸ್ಕ್ರೀನ್ ಶಾಟ್ ಹಿಡ್ಕೊಂಡೋಗಿ ತೋರಿಸ್ರಿ, ಇವು ಇಂಥದಕ್ಕೆ ಬರ್ತಾವಂತ ಅವ್ರನ್ನ ಹೋಗಿ ಕೇಳಿರಿ, ಅವ್ರು ಹೇಳ್ತಾರೆ ನಿಮ್ಗೆ. ಆಮೇಲೆ ಎಣ್ಣೆ ಗೊತ್ತಾಗೊಂಡು ಕುರಿಗಳಿಗೆ ಸೂಜಿ ಮಾಡಿ ಸ್ನೇಹಿತರೆ. ಕುರಿ ಸೂಜಿ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ, ಯಾವ ಥರ ಮಾಡೋದು ಅಂತಂದೇಳಿ ಸ್ನೇಹಿತರೆ. ಒಂದೊಂದು ಕುರಿಗೆ 3 ml ಮಾಡೋಕ್ಕಿಂತ ಆ ನಂತರ ಈ ಎಣ್ಣೆನ ನೋಡಿ ಸ್ನೇಹಿತರೆ, ಇದನ್ನು 3 ml ಮಾಡ್ಬೇಕು. ಇದು ಕೆಮ್ಮಿಗೆ 1 ನಂಬರ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಕೆಮ್ಮಿಗೆ ಬರ್ತಿದೆ ಫುಲ್. ಅದು ಡೆಮ್ಮಿ ಅದೇನೋ ತೇಕದಿತ್ತಂದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಇದು ಮೇನ್ ಕೆಮ್ಮಿಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಕೆಮ್ಮು ಇತ್ತಪ್ಪ ಅಂತಂದ್ರೆ ಆಡಿ ಆಗಲಿ, ಮರಿ ಆಗಲಿ, ಕುರಿ ಆಗಲಿ, ಏನಾರಾಗಲಿ ಕೆಮ್ಮು ಇತ್ತಪ್ಪ ಅಂದ್ರೆ ಈ ಇಂಜೆಕ್ಷನ್ ತಂದು ಮಾಡಿರಿ. ನಿಮ್ಮ ಕುರಿಗಳಿಗೆ 1 ಹಿಟ್ಟಿಗೆ ಎಳವರಾಗಕ್ಕೆ. ಕೆಮ್ಮು ಡೆಮ್ಮಿ ಇತ್ತಪ್ಪ ಅಂದ್ರೆ 2 ಎಣ್ಣೆ ಮಾಡಿರಿ ಸ್ನೇಹಿತರೆ. 1 ಹಿಟ್ಟಿಗೆ ಎಳವರಾಗುತ್ತದೆ. ಎಂಥ ಡೆಮ್ಮಿ ಕೆಮ್ಮರ ಇರಲಿ. ಸಿಂಬಳ ಮತ್ತು ಇವೆರಡಕ್ಕೆ ರಾಮಬಾಣ ಇದ್ದಂಗೆ ಸ್ನೇಹಿತರೆ. ಇವೆರಡು ಆದಷ್ಟು ಡೆಮ್ಮಿ ಕೆಮ್ಮು ಕುರಿಗಳನ್ನು ಹುಡುಕಿ ಹಂಗೆ ಬಿಡ್ಬಿಡ್ರಿ. ಅವನ್ನ ಬಿಟ್ರೆ ಸುಳ್ಳ ಸತ್ತೋಗ್ಬಿಡ್ತಾವೆ ಸ್ನೇಹಿತರೆ. ಅವು ನೋಡಿರಿ ಈ ಥರ ಇರ್ತಾವೆ. ಎಣ್ಣೆ ತಂದು ಮಾಡಿರಿ. ಬನ್ನಿ ಸ್ನೇಹಿತರೆ, ಇಂಜೆಕ್ಷನ್ ಮಾಡೋಣ. ಈಗ ಯಾವ ಥರ ಮಾಡೋದಂತ ತೋರಿಸ್ತೀನಿ ನಿಮ್ಗೆ ಇಂಜೆಕ್ಷನ್. ನೋಡಿರಿ ಮೂನೇ ಸಿಂಬಳ ಎಂಥ ಸೋರ್ತೈತಿ. ಈ ನಮ್ಮನೆ ಸೋರೋದಕ್ಕೆ ಇಂಜೆಕ್ಷನ್ ಮಾಡೋಣ. ಈಗ ಇಂಜೆಕ್ಷನ್ ಮಾಡೋದು ತೋರಿಸ್ತೀನಿ ನಿಮ್ಗೆ. ನೋಡಿರಿ ಕುರಿ ನೋಡ್ಬೋದು ನೀವು. ಉಸಿರು ಹಿಡ್ದು ಹಾಕ್ತೈತೆ ಸ್ನೇಹಿತರೆ. ನೋಡಿರಿ ಯಾವ ಥರ ಈ ನಮ್ಮನೆ ಉಸಿರು ಹಿಡ್ದು ಹಾಕೋಕೆ ಎಣ್ಣೆ ಇಂಜೆಕ್ಷನ್ ಮಾಡಿರಿ. ಎಲ್ಲರೂ ಇರಲಿ, ಕುರಿಗಳು ಆರಾಮಾಕ್ಕವ. ಹೋಗಿ ಮೆಡಿಕಲ್ಗೆ ಹೋಗಿ ತಂಬರಿ, ಇಂಜೆಕ್ಷನ್ ಮಾಡಿರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಎಣ್ಣೆ ಏರಿಸಿರಿ. ಫಸ್ಟ್ 3 ml ಏರಿಸಿ. ದೊಡ್ಡ ಕುರಿ ಐತಿ, ನಡಿತೈತಿ. 3 ml ಏರಿಸಿರಿ. ನೋಡಿರಿ ಈ ಥರ ಏರ್ಸ್ಯಂದು ಸೂಜಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಿಮ್ಗೆ. ನೋಡಿರಿ
ಈ ಥರ ಏರ್ಸ್ಕೊಂಡು ಉಸಿರು ನೋಡಿರಿ. ನೋಡಿ ಸ್ನೇಹಿತರೆ, ಎಣ್ಣೆ ಇಷ್ಟು ಏರ್ಸಿರಿ 3 ml ಇರ್ಬೇಕು ಸ್ನೇಹಿತರೆ. ಇದು ಈ ಥರ 3 ml ಇದ್ದರೆ ಸ್ನೇಹಿತರೆ ನೋಡ್ರಿ ಮಾಡಿ ಇಷ್ಟು ಸಿಕ್ಕರೆ ಒಂದು 2 ಬರ್ರಿ ಸ್ನೇಹಿತರೆ. ಹಂಗಾರೆ ಅದು ಎಣ್ಣೆ ಅದು ಲೂಸಾಗಿ ಅಲ್ಲಿ ಹೋಗುತ್ತೆ ಬೇರೆ ಕಡೆ ಎಲ್ಲ. ಮತ್ತೊಂದು ಇಂಜೆಕ್ಷನ್ ಮಾಡೋಣ ಸ್ನೇಹಿತರೆ. ಅದೊಂದು ನೋಡಿರಿ ರೈತರು, ಇದೊಂದು ಇಂಜೆಕ್ಷನ್ ನೋಡಿರಿ. ಇದು 3 ml ಮಾಡ್ಬೇಕು ಸ್ನೇಹಿತರೆ. ನೋಡ್ಬೋದು ನೀವು ಯಾವ ಥರ ಏರ್ಸ್ಕೊಂತೀನಿ ಎಣ್ಣೆ ಅಂತಂದೇಳಿ. ನೋಡಿರಿ ಈ ಥರ ಏರ್ಸ್ಕೊಂಡು ಡಮ್ಮಿ ಕುರಿಗಳಿಗೆ ಇಂಜೆಕ್ಷನ್ ಮಾಡಿರಿ ಸ್ನೇಹಿತರೆ. ಇಂಜೆಕ್ಷನ್ ಮಾಡಿದ್ರೆ ಒಂದೇಟಿ ಹಳವರಾಗುತ್ತೆ. 3 ದಿನ 3 ml ಮಾಡೋಕೆ ಸ್ನೇಹಿತರೆ. ಅದನ್ನು ಇದೊಂದು ಎಣ್ಣೆನ ಈ ಎಣ್ಣೆನ ಸ್ನೇಹಿತರೆ 3 ದಿನ 3 ml ಮಾಡಲಿ. ಲೂಸ್ ಇತ್ತಂದ್ರೆ ಸತಿ ಬಲ್ ಬಾಳ್ಸಕ್ಕೆ ಕುಂತೈತ್ರಿ ಮಗಂದ ತೋರಿಸ್ತೀನಿ ಇಂಜೆಕ್ಷನ್ ಮಾಡೋದು. ಈ ಥರ ತಗೊಳ್ಕೊಂಡು ಎಷ್ಟು ಸೊಡ್ಡ ಇರ್ಬೇಕು ನೋಡಿ ಸ್ನೇಹಿತರೆ. ಹಿಂಗಾದ್ರೆ ಆರಾಮಾಗಿ ಕುರಿ ಹಳವರಾಗ ಸ್ನೇಹಿತರೆ. ಈ ಥರ ಮಾಡ್ಕೊಂಡು ಪೂಜೆ ಮಾಡಿರಿ ಡ್ಯಾಮಿ ಕುರಿಗಳಿಗೆ ಒಂದೆಡಿಗೆ ಹಳವರಾಗ ಸ್ನೇಹಿತರೆ. ಈ ಥರ ಬಡ್ರಿ ಡ್ಯಾಮಿ ಕೆಮ್ಮು ಇದ್ದ ಕುರಿಗಳಿಗೆ ನಾವು ಯೂಸ್ ಮಾಡಿದ್ದೀವಿ ಸ್ನೇಹಿತರೆ. ನಿಮಗೆ ಬಿಟ್ಟಿದ್ದು ನೀವು ಹೋಗಿ ಮೆಡಿಕಲರ್ ಕೇಳ್ರಿ, ಅವರು ಹೇಳ್ತಾರೆ ನಿಮಗೆಲ್ಲ. ಅವ್ರು ಏನಾರ ಯೂಸ್ ಮಾಡಿದ್ರೆ ಅಂದ್ರೆ ನಿಮ್ಮ ಕುರಿಗಳಿಗೆ ಯೂಸ್ ಮಾಡಿರಿ. ನಾವಂತೂ ಯೂಸ್ ಮಾಡಿವಿ, ಪಕ್ಕ ನಂಬರ್ 1 ಇರೋ ಔಷಧಿವು ತೇಕೋದಿರಲಿ ಹಳವರಾಗ ಸ್ನೇಹಿತರೆ. ಇದೇ ರೀತಿ ನಮ್ಮ ಚಾನಲ್ಗೆ ಒಳ್ಳೊಳ್ಳೆ ವಿಡಿಯೋ ಬರ್ತಿರ್ತಾವೆ ಸ್ನೇಹಿತರೆ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.